ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಮೊಳಕೆರೆ ಗ್ರಾಮದಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಶಾಸಕ ಸಿದ್ದು ಪಾಟೀಲ್ ಅವರು. ಬೀದರ್ನ ಬ್ರೇಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ವೈದ್ಯರಿಂದ ಗಾಯಾಳುಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅವಶ್ಯಕತೆ ಇದ್ರೆ ಬೇರೆಡೆ ಸ್ಥಳಾಂತರಿಸಲು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಫೋಟದ ಬಗ್ಗೆ ಮಾಹಿತಿ ತಿಳಿದು ಬೆಂಗಳೂರಿನಿಂದ ಬೀದರ್ಗೆ ಆಗಮಿಸಿದ್ದಾರೆ ಶಾಸಕ ಸಿದ್ದು ಪಾಟೀಲ್ ಅವರು. ಗಾಯಾಳುಗಳ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ಶಾಸಕರು. ಭಾಲ್ಕಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಫೆಬ್ರವರಿ 12ರಂದು ನಡೆಯಲಿರುವ ಅಂಗನವಾಡಿ ನೌಕರರ ಸಾರ್ವತ್ರಿಕ ಮುಷ್ಕರದ ನಿಮಿತ್ತ ಜಾಗೃತಿ ಸಮಾವೇಶವನ್ನ ನಡೆಸಿ ಕರಪತ್ರ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಸುಶೀಲಾ ಹತ್ತಿ, ಅಂಗನವಾಡಿ ಕಾರ್ಯಕರ್ತರ ಸೇವೆಯನ್ನ ಖಾಯಂಗೊಳಿಸಿ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಇನ್ನು ಶಿಕ್ಷಣ ಇಲಾಖೆ ಎಲ್ಕೆಜಿ ಯುಕೆಜಿಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಬೇಕು. ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳನ್ನ ರದ್ದಾಗಬೇಕು. ಶಾಸನಬದ್ಧ ಸವಲತ್ತುಗಳು ನೀಡದ ಶ್ರಮಶಕ್ತಿ ನೀತಿ 2025 ನಮಗೆ ಬೇಡವೇ ಬೇಡ. ICDS ಯೋಜನೆ ಖಾಯಂ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಈ ಹೋರಾಟವನ್ನು ಎಲ್ಲ ಅಂಗನವಾಡಿ ಕೇಂದ್ರ ಬಂದ್ ಮಾಡಿ ಫೆಬ್ರವರಿ 12ನೇ ತಾರೀಕಿಗೆ ದೊಡ್ಡ ಮಟ್ಟಿಗೆ ಮುಷ್ಕರವನ್ನು CIT ಸಂಘಟನೆ ಪರವಾಗಿ ನಾವು ಈ ಹೋರಾಟವನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ. ಆದ ಕಾರಣ ಇಂದಿನ ದಿವಸ ನಾವು ಜಾಥಾ ಮೂಲಕ ಆಲ್ಗಿ ತಾಲೂಕಿನ ಉದ್ಘಾಟನವನ್ನು ನೆರವೇರಿಸಿ ಜಾಥಾ ಅಂಗನವಾಡಿ ಕಾರ್ಯಕರ್ತರ ಜಾಥಾವನ್ನು ಇಂದಿನಿಂದ ಉದ್ಘಾಟನೆ ಮಾಡಿ ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಎಲ್ಲ ಸರ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಒಂದೊಂದು ಜಾಥಾ ಒಂದೊಂದು ಸರ್ಕಲ್ನಲ್ಲಿ ಒಂದೊಂದು ಅಖಿಲ ಭಾರತ ಮುಷ್ಕರಕ್ಕೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೊಳಿಸೋಣ. ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಫೆಬ್ರವರಿ 12ರ ಹೋರಾಟಕ್ಕೆ ಮುನ್ನಡೆಯೋಣ. ಏನೇ ಬರಲಿ ಬೇಕೇ ಬೇಕು, ಸಿಗಲೇಬೇಕು 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 ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಇನ್ಕ್ಲಾಬ್ ಇನ್ಕ್ಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸಂಘಕ್ಕೆ ಯಶಸ್ವಿಗೊಳಿಸೋಣ. ಫೆಬ್ರವರಿ 12ರಂದು ನಡೆಯುವ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಮುನ್ನಡೆಯೋಣ. ಅಂಗನವಾಡಿ ಕಾರ್ಯಕರ್ತರ ಮೇಲೆ ಅನ್ಯಾಯವನ್ನು ಕೂಡಲೇ ನಿಲ್ಲಿಸಬೇಕು. ಕಾಯಂ ಕೆಲಸ ಕೊಡಲೇಬೇಕು. ಫೆಬ್ರವರಿ 12ರ ಮುಷ್ಕರ ಯಶಸ್ವಿಯಾಗಲಿ. ಅಂಗನವಾಡಿ ಕಾರ್ಯಕರ್ತರಿಗೆ ಬೀದಿಗಿಳಿಯುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಏನೇ ಬರಲಿ ಫೆಬ್ರವರಿ 7 ಮತ್ತು 8ರಂದು ಬೇಲೂರಿನಲ್ಲಿ ನಡೆಯಲಿರುವ ಉರಿಲಿಂಗಪೆದ್ದಿ ಮತ್ತು ಕಾಳ್ಯವ್ವ ಉತ್ಸವ ಲಿಂಗೈಕ ಪೂಜ್ಯ ಶಿವಲಿಂಗೇಶ್ವರ ಶಿವಯೋಗಿಯವರ 57ನೇ ಪುಣ್ಯ ಸ್ಮರಣೆ ಹಾಗೂ ಪ್ರಥಮ ಪ್ರಕಾಶಕರ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಉತ್ಸವದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ಕೊಟಗೇರ ಮನವಿಯನ್ನ ಮಾಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉತ್ಸವದ ಪ್ರಚಾರ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಕೊಟಗೇರ ಅವರ ನೇತೃತ್ವದಲ್ಲಿ ನಡೆದ ವಾಲ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉರಿಲಿಂಗಪೆದ್ದಿ ಮಠದ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಳೆದ 18 ವರ್ಷಗಳಿಂದ ನಿರಂತರ 17 ಸಮ್ಮೇಳನಗಳು ಹಾಗೂ ಉತ್ಸವಗಳು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ಈ ವರ್ಷ ಮೊದಲ ಬಾರಿಗೆ ಕಾಳ್ಯವ್ವ ಉತ್ಸವವನ್ನ ಸೇರಿಸಲಾಗಿದ್ದು, ಜೊತೆಗೆ ಪ್ರಥಮ ಪ್ರಕಾಶಕರ ಸಮ್ಮೇಳನ, ಉರಿಲಿಂಗಪೆದ್ದಿ ಪ್ರಶಸ್ತಿ ಮತ್ತು ಕಾಳ್ಯವ್ವೆ ಪ್ರಶಸ್ತಿ, ಕರುನಾಡ ಹಾಗೂ ಧರಿ ಶ್ರೀ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಉರಿಲಿಂಗಪೆದ್ದಿ ಉತ್ಸವಕ್ಕೆ ಪ್ರಕಾಶರ ಸಮ್ಮೇಳನಕ್ಕೆ, ಪ್ರಕಾಶರ ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ಶರಣ ಉರಿಲಿಂಗಪೆದ್ದಿ ಉತ್ಸವ ಎಲ್ಲರಿಗೆ ಶರಣು ಶರಣಾರ್ಥಿ. ನಾನು ಪ್ರಶಾಂತ್ ಕೋಡ್ಗಿರ. ಇವತ್ತು ಪಂಚಾಕ್ಷರಿ ಮಹಾಸ್ವಾಮಿಗಳು ಬೇಲೂರಿನ ಉರ್ಲಿಂಗ್ ಪೆದ್ದಮಠ ಇವರ ಒಂದು ನೇತೃತ್ವದಲ್ಲಿ
ಉರ್ಲಿಂಗ್ ಪದ್ದೆ ಮತ್ತು ಕಾಳೆವ ಉರ್ಲಿಂಗ್ ಪದ್ದೆ ಉತ್ಸವ ಹಾಗೂ ಪ್ರಕಾಶಕರ ಪ್ರಥಮ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಬರುವ ಫೆಬ್ರವರಿ 7 ಮತ್ತು 8ನೇ ತಾರೀಕರಿಂದ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಭಾಲ್ಕಿ ತಾಲೂಕಿನ ಮಹಾಜನತೆ ತಾವೆಲ್ಲರೂ ಆಗಮಿಸಕ್ಕಾಗಿ ತಮಗೆಲ್ಲರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ತಮ್ಮ ಎಲ್ಲರೂ ಬರಲಿಕ್ಕೆ ಆಹ್ವಾನ ನೀಡ್ತಾ ಇದ್ದೀನಿ. ನಾನು ಈ ಒಂದು ಕಾರ್ಯಕ್ರಮದ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಇಂದು ಇಲ್ಲಿ ಭಾಲ್ಕಿಯ ಪ್ರವಾಸಿ ಮಂದಿರದಲ್ಲಿ ಕರಪತ್ರ ಬಿಡುಗಡೆ ಮಾಡಿದ್ವಿ ಮತ್ತು ಇನ್ವೈಟೇಷನ್ ಕಾರ್ಡ್ಗಳನ್ನು ಯಾರ್ಯಾರು ಮುಖ್ಯ ಅತಿಥಿಗಳು ಅಧ್ಯಕ್ಷತೆ ವಹಿಸಲಿದ್ದಾರೆ ಅವರಿಗೆಲ್ಲರಿಗೆ ತಲುಪಿಸುವ ಕಾರ್ಯ ಮಾಡಿದ್ದು, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನಾದ್ರು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬೇಲೂರಿನ ಉರ್ಲಿಂಗಪೇಟೆ ಮಠ ಆವರಣದಲ್ಲಿ ಬೃಹತ್ ಪ್ರಮಾಣದ ಸಾಹಿತ್ಯ ಸಮ್ಮೇಳನ ಇದೆ ಅಂತೇಳಿ ನಾನು ತಮಗೆ ಮನವರಿಕೆ ಮಾಡಿಕೊಳ್ತಾ ಇದ್ದೇನೆ. ದಿನಾಂಕ 7 ಮತ್ತು 8ನೇ ಫೆಬ್ರವರಿ ಸ್ಥಳ ಬೇಲೂರಿನ ಉರ್ಲಿಂಗಪೇಟೆ ಆವರಣದಲ್ಲಿ ಈ ಬೃಹತ್ತಾದ ಒಂದು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ಅನುಭವ ಮಂಟಪದ ಅಧ್ಯಕ್ಷರಾದ ಬಸಲಿಂಗ್ ಪಟ್ಟದೇವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಗುಲ್ಬರ್ಗದ ಬುಕ್ ಡಿಪೋ ಉದ್ಯೋಗಿಯಾದಂಥ ಬಸವರಾಜ್ ಕೋನಕ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಕಲ ಭಕ್ತಾದಿಗಳೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಉಪಯೋಗ ತಾವು ಲಾಭ ಪಡಿಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ಈ ಮೂಲಕ ತಿಳಿಸುವುದೇನೆಂದರೆ ಬರುವ ಫೆಬ್ರವರಿ 7 ಮತ್ತು 8ನೇ ದಿನಾಂಕದಂದು ಶರಣ ಉರ್ಲಿಂಗಪೆದ್ದಿ ಮಠ ಬೇಲೂರದಲ್ಲಿ ಪರಮ ಪೂಜ್ಯ ಶ್ರೀ ಪಂಚಾಕ್ಷರಿ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಶರಣ ಉರ್ಲಿಂಗಪೆದ್ದಿ ಉತ್ಸವ ಹಾಗೂ ಶರಣೆ ಕಾಳವಿ ಅವರ ಉತ್ಸವದ ಉತ್ಸವದ ಅಂಗವಾಗಿ ಪ್ರಥಮ ಪ್ರಕಾಶಕರ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಒಂದು ಪ್ರಕಾಶಕರ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಈ ಸಾಹಿತ್ಯ ಕ್ಷೇತ್ರಕ್ಕೆ ಓದುಗರ, ಪ್ರಕಾಶಕರ ಹಾಗೂ ಲೇಖಕರ ಈ ಒಂದು ಕೃತಿ, ಕವನಗಳು ಹಾಗೂ ಲೇಖನಗಳನ್ನು ಹೊರತರುವ ಕೆಲಸವನ್ನು ಪ್ರಕಾಶಕರು ಈ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ನಮ್ಮ ಶರಣ ಉರ್ಲಿಂಗಪೆದ್ದಿ ಮಠದಲ್ಲಿ ಪ್ರಥಮ ಪ್ರಕಾಶಕರ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ರೀತಿಯ ಗಣ್ಯರು, ಸಾಹಿತಿಗಳು ಹಾಗೂ ಪ್ರಬಲ ರಾಜಕಾರಣಿಗಳು ಮತ್ತು ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸುವರಿದ್ದಾರೆ. ಅದಕ್ಕಾಗಿ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪುಸ್ತಕ ಪ್ರಕಾಶಕರ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ರೀತಿಯ ಕವಿತೆ, ಕವನ ಹಾಗೂ ಲೇಖನಗಳ ಅಂಗಡಿಗಳು ಕೂಡ ಇಲ್ಲಿ ನಿರ್ಮಿಸಲಾಗ್ತದೆ. ಅದಕ್ಕಾಗಿ ತಾವು ಶರಣ ಬಂಧುಗಳೇ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಿಳಿಸುತ್ತಿದ್ದೇನೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಹಾರಕೋಡು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದ್ದು, ಅಂಬೇಡ್ಕರ್ ಭಾವಚಿತ್ರವನ್ನ ಅಡಿಗೆ ಕೋಣೆಯ ಮೂಲೆಯಲ್ಲಿಟ್ಟು ಉಳಿದ ಮಹಾಪುರುಷರ ಭಾವಚಿತ್ರವನ್ನ ಗೋಡೆಯ ಮೇಲೆ ಇಟ್ಟಿದ್ರು. ಈ ಕುರಿತು ಹಾರಕೋಡು ಗ್ರಾಮದ BSP ಘಟಕ ಅಧ್ಯಕ್ಷ ದಿಲೀಪ್ ಶಿರೋಳೆ ಅವರು ಅಂಗನವಾಡಿ ಕಾರ್ಯಕರ್ತೆಗೆ ಪ್ರಶ್ನಿಸಿದಾಗ ನಿರ್ಲಕ್ಷ್ಯದ ಮಾತುಗಳನ್ನಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು. ಈ ಹಿನ್ನೆಲೆ ದಿಲೀಪ್ ಶಿರೋಳೆ ಅವರು CDPO ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು CDPO ಮುಖಾಂತರ ವಿಚಾರಣೆ ನಡೆಸಿದರು. ನಂತರ ಅಂಗನವಾಡಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನಿಸಿದ ಪ್ರಕರಣ ಕಂಡ ಹಿನ್ನೆಲೆ ಗೌರವ ಸೇವೆಯಿಂದ ಅಂಗನವಾಡಿ ಕಾರ್ಯಕರ್ತೆಗೆ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು BSP ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷ ಶಂಕರ್ ಪುಲೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಮುಖಾಂತರ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ಬೆನ್ನಲ್ಲೇ ನಮ್ಮ ಸಂಘಟನೆ ನೀಡಿದ ದೂರಿನ ಮೇರೆಗೆ ಅಮಾನತು ಮಾಡಲಾಗಿದೆ. ಆಗಾಗ BSP ಪಕ್ಷದ ಮುಂದಿನ ದಿನಗಳಲ್ಲಿ ಕೂಡ ಹೋರಾಟ ಮುಂದುವರಿಸುತ್ತೆ. ಇಂತಹ ಪ್ರಕರಣಗಳು ಕಂಡು ಬಂದಲ್ಲಿ ಹೋರಾಟ ಮಾಡಲು ಸಿದ್ಧವಿರುತ್ತೆ. ಅಲ್ಲದೆ ಯಾವುದೇ ಮಹಾಪುರುಷರ ಭಾವಚಿತ್ರಕ್ಕೆ ಅವಮಾನ ಮಾಡಿದರೂ ಸಹ BSP ಪಕ್ಷ ಸಹಿಸುವುದಿಲ್ಲ ಅಂತ ತಿಳಿಸಿದರು. ಏನು ಪ್ರಕರಣ
ಆಗಿತ್ತು ಸರ್. ಆರ್ಕೂಡು ಗ್ರಾಮದಾಗ ಅಂಗನವಾಡಿ ಶಿಕ್ಷಕಿಯರು ಒಬ್ಬರು ಅಮಾನತಾಗ್ಯಾರ ಅಂತ ಸುದ್ದಿ ಬಂದ ನಮಗೆ. ಆ ಘಟನೆ ಕುರಿತು ಏನಾಗಿತ್ತು ಸರ್? ನಾನು ಮೊಟ್ಟ ಮೊದಲಿಗೆ ಉತ್ತರ ಕರ್ನಾಟಕ ಚಾನೆಲ್ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರಕರಣ ಏನಾಗಿತ್ತು ಅಂದರೆ, ಹರ್ಕೂಡು ಗ್ರಾಮದಲ್ಲಿ ಅಂಗನವಾಡಿ ಸಿಯಲ್ಲಿ ಒಂದು ಘಟನೆ ನಡೀತು. ಏನಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಚಿತ್ರವನ್ನು ತೆಗೆದು ಅಡುಗೆ ಕೋಣೆಯಲ್ಲಿ ಕೆಳಗಡೆ ಇಕ್ಕಿದರು. ಅಲ್ಲಿಂದ ಅಂಗನವಾಡಿ ಟೀಚರ್ಸ್ಗೆ ಅಲ್ಲಿಂದ ನಮ್ಮ ಕಾರ್ಯಕರ್ತರು ಕೇಳಕ್ಕೆ ಹೋದಾಗ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಯಾಕೋ ಕೆಳಗಡೆ ಇಕ್ಕಿರಿ, ಬೇರೆ ಎಲ್ಲ ಮಹಾಪುರುಷರದು ಮೇಲಿದೆ, ಇದು ಯಾಕೆ ಈ ಥರ ಇಕ್ಕಿರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದರು, ಅಂಥ ಒಂದು ಮಹಾಪುರುಷರಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದಾಗ, ಅಲ್ಲಿನ ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೋದಾಗ ಅವರಿಗೆ ಏಕವಚನದಲ್ಲಿ ಮಾತಾಡಿದ್ರು. ಅವರು ಇದು ಏನು ಫೋಟೋನ ನಿಲ್ಲಿಕ್ಕಿದೆ ಅಂತ ಹೇಳ್ತಾ ಇದ್ರಿ, ಅವು ವಸ್ತು ಎಲ್ಲ ಫೋಟೋ ತೆಗೆದು ಕೂಡ ನಾನು ಇದೇ ರೀತಿ ಇಲ್ಲೇ ಇರ್ತೀನಿ ಅಂಥೇಳಿ ಅವ್ರ ಜೊತೆ ಗಲಾಟೆ ಮಾಡಿ ಏಕವಚನದಲ್ಲಿ ಕೂಡ ಮಾತಾಡಿದ್ದಾರೆ ಅವರು. ಅಲ್ಲಿನ ನಮ್ಮ ಗ್ರಾಮ ಘಟಕ ಅಧ್ಯಕ್ಷರು ದಿಲೀಪ್ ಶಿರೋಳೆ ಅವರು ಆಮೇಲೆ ನನಗೆ ಕಾಲ್ ಮಾಡಿದ್ರು, ಸರ್ ಈ ಥರ ಇಲ್ಲಿ ಆಗಿದೆ, ಮತ್ತು ಇದಕ್ಕೆ ಹ್ಯಾಂಗೆ ಅಂತಂದ್ರೆ, ನಾನು ಏನಂದವ್ರಿಗೆ, ನೀವು ಅಲ್ಲಿ ಯಾರ ಜೊತೆ ಕಿರಿಕಿರಿ ಮಾಡ್ಲಿಕ್ಕೆ ಹೋಗಬೇಡಿ, ನೀವು ರೈಟಿಂಗ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಬಿಡ್ರಿ ಸಿಡಿಪು ಅವರಿಗೆ, ಆಮೇಲೆ ಅವರು ಆ್ಯಕ್ಷನ್ ತೊಗೋತಾರ ಅಂತ ಹೇಳಿದ್ವಿ. ನಂತರ ನಾನು ಬಂದೆ, ಅಲ್ಲಿ ಸಿಡಿಪು ಆಫೀಸ್ನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟಿನ ಮೇಲೆ ಸಿಡಿಪು ಅವರು ಮೇಲಧಿಕಾರಿಗೆ ಡಿ ಡಿ ಅವರಿಗೆ ಕಳಿಸಿದರು. ಡಿ ಡಿ ಕೂಡ ಏನು ಮಾಡಿದ್ರು, ಇದು ಈ ರೀತಿ ಒಂದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಪ್ರತಿಯೊಂದು ಮಹಿಳೆಯವರಿಗೆ ಓದು ಬರೆಯುವ ಹಕ್ಕು ನೀಡಿದರು ಮತ್ತು ಅವರಿಗೆ ಸಮಾನತೆ ಹಕ್ಕು ನೀಡಿದರು. ಅಂಥ ಒಂದು ಮಹಾಪುರುಷರಿಗೆ ಅವಮಾನ ಮಾಡಿದರಂದ್ರೆ ಇದು ನಾವು BSP ಪಕ್ಷದವರು ಯಾವತ್ತಿಗೂ ಸಹನೆ ಮಾಡಲ್ಲ. ಇದು ಇದೇ ಇಲ್ಲ, ಬೇರೆ ಮಹಾಪುರುಷರಿಗಾದರೂ ಕೂಡ ನಾವು ಯಾವತ್ತೂ ಸಹನೆ ಮಾಡಲ್ಲ. ಇದು ಖಂಡನೆ ಇದೆ. ಇದು ಒಂದು ಅವರಿಗೆ ಪಾಠ ಕಲಿಸುವ ನಿಟ್ಟಿನಲ್ಲಿ ಇದು ಒಂದು ಅವರಿಗೆ ಅಮಾನತು ಮಾಡಲಾಗಿದೆ. ಇದು ಕೂಡ ಅಲ್ಲಿಂದು ಅಮಾನತು ಲೆಟರ್ ಇರುತ್ತದೆ. ಹೀಗಾಗಿ ಅವರಿಗೆ ಮಹಾಪುರುಷರ ಅವಮಾನವನ್ನು ಸಹಿಸಲಾರದೆ ಅವರಿಗೆ ಅಮಾನತು ಮಾಡಿದ್ದು ನಾವು ಈ ಚಾನೆಲದಲ್ಲಿ ಕೂಡ ಇದು ನ್ಯೂಸ್ ಆಗಿದೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಅಧಿಕಾರಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಇದೇ ರೀತಿ ಏನಪ್ಪ ಅಂದ್ರೆ, ಇಡೀ ನಮ್ಮ ಬೀದರ್ ಡಿಸ್ಟಿಕ್ದಲ್ಲಿ ಯಾರೂ ಕೂಡ ಮಾಡಬಾರ್ದು. ಮುಂದೆ ಈ ರೀತಿ ಯಾವ ಮಹಿಳೆ ಕೂಡ ಇರಬಹುದು, ಯಾವ ಸಣ್ಣ ಮತ್ತು ದೊಡ್ಡ ಅಧಿಕಾರಿಗಳು ಇರಬಹುದು, ಯಾವುದೇ ಮಹಾಪುರುಷ ಇರಲಿ, ಅವರಿಗೆ ನಾವು ಸನ್ಮಾನ ಕೊಡುವ ಕೆಲಸ ಮಾಡಬೇಕು. ಇಂಥ ಕೆಲಸಗಳನ್ನು ಅವಮಾನಿಸುವ ಕೆಲಸ ಮಾಡಿದಾಗ ಮಾತ್ರ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಇದು ನಮ್ಮ ಗ್ರಾಮ ಘಟಕರ ಮೊದಲನೇ ಹೋರಾಟ ಯಶಸ್ವಿಯಾಗಿದೆ. ಕಾಗವಾಡ ಬಸ್ ನಿಲ್ದಾಣದಲ್ಲಿ ಸೋಮವಾರ ವಿಜಯಪುರದ ನಿವಾಸಿ ಲಕ್ಷ್ಮೀ ಅನ್ನಪ್ಪನವರ ಮಹಿಳೆಯ ಮಂಗಳಸೂತ್ರವನ್ನ ಕದ್ದು ಫರಾರಿಯಾಗಿದ್ದ 4 ಜನ ಕಳ್ಳರನ್ನ ಕಾಗವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ನಿವಾಸಿಗಳಾದ ಅಜಯ್ ಜಾವೂರ್, ಶ್ರೀಕಾಂತ್ ಬಳ್ಳಾರಿ, ಲಿಯಾಕತ್ ನದಾಫ್, ಮೀರ್ಜನ್, ಗಣೇಶ್ ಕದಂಬ ಬಂಧಿತ ಆರೋಪಿಗಳಾಗಿದ್ದು, ಆರೋಪಿಗಳಿಂದ 32 ಗ್ರಾಂ ಚಿನ್ನದ ಮಂಗಳಸೂತ್ರ ಹಾಗೂ ಸುಜುಕಿ ಎರೆಟಿಕಾ ವಾಹನ KA 63 N2626 ಸೇರಿದಂತೆ ಒಟ್ಟು 10,20,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಸದರಿ ಪ್ರಕರಣದಲ್ಲಿ ಫರಾರಿಯಾದ ಆರೋಪಿಗಳ ಶೋಧ ಕಾರ್ಯ ಮುಂದುವರೆದಿದೆ ಅಂತ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಳಗಾವಿ ಹೆಚ್ಚುವರಿ SP RM ಬಸರಗಿ, DYSP ಪ್ರಶಾಂತ್ ಮುನ್ನೋಳಿ ಮತ್ತು CPI ಸಂತೋಷ್ ಹಳ್ಳೂರ್, ಕಾಗವಾಡ ಪೊಲೀಸ್ ಠಾಣೆಯ PSI ರಾಘವೇಂದ್ರ ಖೋತಾ ಹಾಗೂ ಅಪರಾಧ ವಿಭಾಗದ PSI MA ಅಳನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಕಳ್ಳರನ್ನ ಬಂಧಿಸಲಾಗಿದೆ. ಸದರಿ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರಿಗೆ ಬೆಳಗಾವಿ SP K ರಾಮರಾಜನ್ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಸಂಭವಿಸಿದ ಸ್ಫೋಟದ ವಿಚಾರವಾಗಿ ಅನುಮಾನಾಸ್ಪದ ಮತ್ತು ಸ್ಫೋಟಗೊಂಡ ಶಾಲೆಗೆ ತೆರಳುತ್ತಿದ್ದ ಮಕ್ಕಳು ಸೇರಿ 6 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರುವ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಕೂಡಲೇ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಮತ್ತು ಚಿಕಿತ್ಸಾ ವೆಚ್ಚವನ್ನು ಭರಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಿರುವ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಫೋಟಕ ಪರೀಕ್ಷಾ ತಜ್ಞರನ್ನ ಸ್ಥಳಕ್ಕೆ ಕರೆಸಿ ಸ್ಫೋಟ ಸ್ಥಳದಲ್ಲಿ ಮಾದರಿ ಸಂಗ್ರಹಿಸಿ ತನಿಖೆ ಮಾಡಲು ಆದೇಶಿಸಿದ್ದಾರೆ. ಸ್ಫೋಟಕ್ಕೆ ಕಾರಣವೇನು, ಸ್ಫೋಟಕ್ಕೆ ಬಳಕೆಯಾಗಿರುವ ವಸ್ತುಗಳು ಯಾವುದು ಮತ್ತು ಆ ಸ್ಫೋಟಕ ವಸ್ತು ಅಲ್ಲಿಗೆ ಹೇಗೆ ಬಂತು, ಯಾವ ಉದ್ದೇಶಕ್ಕೆ ಅದು ಬಳಕೆ ಆಗುತ್ತಿತ್ತು ಎಂಬ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸ್ಫೋಟಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ರೀತ್ಯ ಕಠಿಣ ಕ್ರಮ ಕೈಗೊಳ್ಳಲು ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಟಿ ನರಸೀಪುರ ಪುರಸಭೆಯ ಮುಖ್ಯ ಅಧಿಕಾರಿಯೊಬ್ಬರನ್ನ
ಸಂಸದ ಸುನೀಲ್ ಬೋಸ್ ತರಾಟೆಗೆ ಪಡೆದಂತಹ ಘಟನೆ ನಡೆದಿದೆ. ಶಾಸಕರ ಗಮನಕ್ಕೆ ತರದೆ ಲ್ಯಾಪ್ಟಾಪ್ ಮತ್ತು ತಳ್ಳುಗಾಡಿಯನ್ನ ಅಧಿಕಾರಿ ವಿತರಿಸಿರುವ ಕಾರಣ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ವಿರುದ್ಧ ಸಂಸದ ಸುನೀಲ್ ಬೋಸ್ ಗರಂ ಆಗಿದ್ದಾರೆ. ನೀನು ಪುರಸಭೆ ಅಧಿಕಾರಿನ ಗುಮ್ಮಸ್ಥಾನ ರೀತಿ ಮಾತಾಡ್ತಿದೀಯಾ? ನೀನೇನು ದನ ಮಯಿಸ್ತೀಯಾ? ಎಷ್ಟು ಸಲ ಹೇಳೋದು ನಿನಗೆ? ನಮ್ಮ ಅನುಮತಿ ಇಲ್ಲದೆ ಲ್ಯಾಪ್ಟಾಪ್ ತಳ್ಳುಗಾಡಿ ಹೇಗೆ ಕೊಟ್ಟೆ? ಶಾಸಕರ ಗಮನಕ್ಕೆ ತರಬೇಕು ತಾನೆ, ಯಾಕೆ ವಿತರಣೆ ಮಾಡಿದ್ದೀಯಾ ಎಂದು ಏರು ಧ್ವನಿಯಲ್ಲಿ ಅಧಿಕಾರಿಯನ್ನ ಸಂಸದರು ತರಾಟೆಗೆ ಪಡೆದಿದ್ದಾರೆ. ಘಟನೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳ ಚುರುಕಿನ ಕಾರ್ಯಾಚರಣೆ ಮುಂದುವರೆದಿದ್ದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಒಂದು ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಕಾರನ್ನ ವಾಪಸ್ ನೀಡುವ ನೆಪದಲ್ಲಿ ಪಿಎಸ್ಐ ಚೇತನ್ ಕುಮಾರ್ಗೆ 1 ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ರು ಎಂಬ ಆರೋಪ ಕೇಳಿ ಬಂದೆ. ಮೊದಲು ಹಂತವಾಗಿ 40,000 ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಅವರನ್ನ ಬಂಧಿಸಿದ್ದಾರೆ. ಲಂಚ ಸ್ವೀಕರಿಸುತ್ತಿದ್ದ ಕ್ಷಣದಲ್ಲೇ ದಾಳಿ ನಡೆಸಿದ ಲೋಕಾಯುಕ್ತ ತಂಡ ಪಿಎಸ್ಐ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆಯನ್ನ ಮುಂದುವರೆಸಿದೆ. ಸರ್ಕಾರಿ ಕಚೇರಿಯನ್ನೇ ಲಂಚ ಸ್ವೀಕಾರ ನಡೆದಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಕೂಡ ಶುಕ್ರವಾರ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದರು. ಚೀಟಿ ವ್ಯವಹಾರ ಸಂಬಂಧಿತ ಪ್ರಕರಣದಲ್ಲಿ ವ್ಯಕ್ತಿಯನ್ನ ಕೇಸ್ನಲ್ಲಿ ಸಿಲುಕಿಸುವುದಾಗಿ ಬೆದರಿಸಿ ಒಟ್ಟು 5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪದ ಅವರ ಮೇಲಿತ್ತು. ಇನ್ನು ಮೈಸೂರು ರಸ್ತೆಯ ಸಿಐಆರ್ ಗ್ರೌಂಡ್ ಬಳಿ 4 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಅವರನ್ನ ಬಂಧಿಸಲಾಗಿತ್ತು. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸ್, ನಾವು ಪೊಲೀಸ್ ಆಯ್ತು. ಮತ್ತೆ ಅತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ಪ್ಲೀಸ್ 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 ಅವ್ರ ಜಗನ್ನ ಪ್ಲೀಸ್ 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 ಬೇಡ ಅಲ್ಲಿ ಬಿಡಿ ವಿಡಿಯೋ ಮಾಡ. ಪ್ಲೀಸ್ 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 ಸರ್ ಸರಿ 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 ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು. ನೀವು ಸಮಾಧಾನ ಆಗಿ ಸರ್, ಸಮಾಧಾನ ಆಗಿ ಸಮಾಧಾನ ಆಗಿ ಆಯ್ತು. ಓಕೆ 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 ಸರ್, ಓಕೆ ಓಕೆ ಹೇಳಿದ್ರೆ ಸರ್ ಆಯ್ತು ಸರ್ ಆಯ್ತು. ಈ ಶ್ವೇತಾಗ ಲೊಕೇಶನ್ ಕಳಿಸ್ತಾರೆ, ಅಮೌಂಟ್ ತೆಗಿಬೇಕು ಇಲ್ಲ ಅವ್ರಿಗೆ ಕಳಿಸಿರಿ ಸರ್. ಇವ್ರು ಜೀಪ್ ತಗೊಂಡ್ ಬರೋಕಲ್ಲ. ಲೋಕಾಯುಕ್ತ ಪೊಲೀಸ್ ನಿಮ್ ಸಾಬ್ ಬರ್ರಿ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಸರ್ ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸ್, ನಾವು ಪೊಲೀಸ್ ಆಯ್ತು. ಮತ್ತೆ ಅತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ಪ್ಲೀಸ್ 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 ಅವ್ರ ಜಗನ್ನ ಪ್ಲೀಸ್ 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 ಬೇಡ ಅಲ್ಲಿ ಬಿಡಿ ವಿಡಿಯೋ ಮಾಡ. ಸರ್ ಆಯ್ತು ಸರ್ ಆಯ್ತು. ಈ ಶ್ವೇತಾಗ ಲೊಕೇಶನ್ ಕಳಿಸ್ತಾರೆ, ಅಮೌಂಟ್ ತೆಗಿಬೇಕು ಇಲ್ಲ ಅವ್ರಿಗೆ ಕಳಿಸಿರಿ ಸರ್. ಇವ್ರು ಜೀಪ್ ತಗೊಂಡ್ ಬರೋಕಲ್ಲ. ವಿಜಯಪುರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಶನಿವಾರ ಮಧ್ಯಾಹ್ನ ಕೆಮಿಕಲ್ ಸ್ಫೋಟ ಸಂಭವಿಸಿ 7ನೇ ತರಗತಿಯ ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದೆ. ಪಟ್ಟಣದ ಜಿಲ್ಲಾ ಗ್ರಂಥಾಲಯದ ಮುಂಭಾಗದಲ್ಲಿರುವ ಈ ಶಾಲೆಯಲ್ಲಿ ಘಟನೆ ನಡೆದಿದ್ದು ಕ್ಷಣಕಾಲ ವಾತಾವರಣದಲ್ಲಿ ಆತಂಕ ಸೃಷ್ಟಿಯಾಗಿತ್ತು. 7ನೇ ತರಗತಿ ವಿದ್ಯಾರ್ಥಿಯೊಬ್ಬ ಕಾರ್ಬನ್ ಕೆಮಿಕಲ್ ಅನ್ನ ಶಾಲೆಗೆ ತಂದು ಶೌಚಾಲಯದಲ್ಲಿ ಒಂದು ಜಗ್ ನೀರಿಗೆ ಹಾಕಿ ಪ್ರಯೋಗ ನಡೆಸಲು ಯತ್ನಿಸಿದ್ದಾನೆ. ಈ ವೇಳೆ ಅಚಾನಕ್ ಆಗಿ ಜಗ್ ಸ್ಫೋಟಗೊಂಡಿದ್ದು ಅದರ ಪರಿಣಾಮ ವಿದ್ಯಾರ್ಥಿಗಳು
ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿವೆ. ಸ್ಫೋಟದ ತೀವ್ರತೆಯನ್ನ ಅರಿತಂತಹ ಅಲ್ಲಿರುವಂತಹ ಶಿಕ್ಷಕರು ಪ್ರಾಥಮಿಕ ನೆರವು ನೀಡಿ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವಿದ್ಯಾರ್ಥಿಯ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಬ್ರೀಮ್ಸ್ ನಲ್ಲಿ ಕೆಲಸ ಮಾಡುತ್ತಿರುವ ಡೇ ಗ್ರೂಪ್ ನೌಕರರ ಸಂಬಳ ವಿಳಂಬದ ವಿಚಾರವಾಗಿ ಇವತ್ತು ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಬೀದರ್ನಲ್ಲಿ ಶಾರ್ಟ್ ಪೋಲ್ ಇದೆ, ಹಾಗಾಗಿ ವಿಳಂಬ ಆಗಿತ್ತು. ಈಗ ಡಿಸೆಂಬರ್ ವರೆಗೂ ಪೇಮೆಂಟ್ ಕ್ಲಿಯರ್ ಮಾಡೋಕೆ ಮಾಡಿದ್ದಾರೆ. 38 ಕೋಟಿ ಹೆಚ್ಚುವರಿ ಅನುದಾನ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ಪ್ರಪೋಸಲ್ ಅನ್ನ ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಹೆಚ್ಚಿನ ಅನುದಾನ ತಂದು ಸಮಸ್ಯೆ ಬಗೆಹರಿಸ್ತೇವೆ. ಬೀದರ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಇಲ್ಲಿ ಏನಾಗಿದೆ, ನಮ್ಮ ಇಲಾಖೆ ಕೆಲವು ಇನ್ಸ್ಟಿಟ್ಯೂಟ್ ಅಲ್ಲಿ ಬೀದರಲ್ಲಿ ಎಸ್ಪೆಷಲಿ ಶಾರ್ಟ್ ಫಾಲ್ ಇದೆ. ಹಾಗಾಗಿ ಡಿಸೆಂಬರ್ ತನಕ ಸ್ಯಾಲರಿ ಪೇಮೆಂಟ್ ಮಾಡಕ್ ಹೇಳಿದ್ವಿ, ಮಾಡಿದ್ದಾರೆ. ಈಗ ಈಗ ಮತ್ತೆ ನಾವು ಇಲ್ಲಿ ಅಡಿಷನಲ್ ರಿಕ್ವೈರ್ಮೆಂಟ್ ಇದೆ 38 ಕೋಟಿ ಅಂತ ಹೇಳಿ 103-115 ಅಲ್ಲಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿದ್ದೀವಿ. ಫೈನಾನ್ಸ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀವಿ, ಅದಕ್ಕೆ ಅವ್ರು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಡಿಷನಲ್ ಯಾಕಂದ್ರೆ 4th ಕ್ವಾರ್ಟರ್ ರಿಲೀಸ್ ಆದ್ಮೇಲೂ ಕೂಡ ಈಗ ಅವರಿಗೆ ಶಾರ್ಟ್ ಫಾಲ್ ಆಗಿದೆ. ಯಾಕಂದ್ರೆ ಇಲ್ಲಿ ಹಿಂದೆ ಏನ್ ಮಾಡಿದ್ದಾರೆ, ಕಾಂಟ್ರಾಕ್ಚುಯಲ್ ಅಂತ ತಗೊಂಡಿದ್ದಾರೆ, ಆ ಬಜೆಟ್ ಪ್ರೊವಿಷನ್ಸ್ ಅಲ್ಲಿ ಇರ್ಲಿಲ್ಲ ಅಂತ. ಈಗ ಅದೆಲ್ಲ ಸಾರ್ಟ್ ಔಟ್ ಮಾಡಿದ್ದೀವಿ, ಅಡಿಷನಲಿಟಿ ಕೇಳಿದ್ದೀವಿ ನಮಗೆ. ಇಲ್ಲ, ಅದಕ್ಕೇನೆ ಈಗ ನಾವು ಈಗ ಡಿಸೆಂಬರ್ ತನಕ ಪೇಮೆಂಟ್ ಆಗಿದೆ ಗ್ರೂಪ್ ಡಿದು ಕಾಂಟ್ರಾಕ್ಚುಯಲ್ದು. ಆಮೇಲೆ ಇನ್ನೊಂದು ಇಶ್ಯೂ ಕೆಲವೊಂದು ಡಾಕ್ಟರ್ಸಿಗೆ ಇಲ್ಲಿ ರಿಲೀವ್ ಮಾಡಿದ್ರು, ಅವರಿಗೂ ರಿಅಪಾಯಿಂಟ್ ಮಾಡಕ್ ಹೇಳಿದ್ದೀನಿ. ಆಮೇಲೆ ಅವ್ರದ್ದು ಸ್ಯಾಲ್ರಿ ಪೇಮೆಂಟ್ ಡ್ಯೂ ಇತ್ತು ಒಂದು 8 months, ಅದನ್ನು ಮಾಡಕ್ಕೆ ನಾನು FD ಹೇಳಿದ್ದೀನಿ. ಈಗ ಇಲ್ಲಿ ಬೀದರ್ದು ಏನಾಗ್ಬಿಟ್ಟಿದೆ, ಅಪ್ರಾಪ್ರಿಯೇಟ್ಲಿ ಸ್ಯಾಂಕ್ಷನ್ಡ್ ಪೋಸ್ಟ್ ಇಲ್ಲ, ಅದನ್ನ ಹಿಂದೆ ತಗೊಂಡಿದ್ದಾರೆ ಅಂತ ಒಂದು ಇಶ್ಯೂ ನಡೀತಾ ಇದೆ. ಹಾಗಾಗಿ ಅದೆಲ್ಲ ಸಾರ್ಟ್ ಔಟ್ ಮಾಡ್ತಾ ಇದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆನೂ ಆಗಿದೆ. ಇಲ್ಲಿ ಬೀದರ್ಗೆ ಶಾರ್ಟ್ ಫಾಲ್ ಆಫ್ ಫಂಡ್ಸ್ ಇದೆ. ಹಾಗಾಗಿ ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.